ನಮಸ್ಕಾರ, ನಾನು ನರೇಶ್ ಭಾಯ್ ಜಾಧವ್. ಈ ಕರ್ನಾಟಕ ಬಿ ಜೆ ಪಿ ಮುಖಂಡರಿಗೆ ನಂದು ಒಂದು ನೇರವಾಗಿ ಪ್ರಶ್ನೆ ಏನಂದರೆ, ನೀವು ಕರ್ನಾಟಕದಲ್ಲಿ ನೀವು ಮಾತಾಡ್ತೀರಾ, ಟಿ ವಿ ಮೀಡಿಯಾ ಮುಂದೆ ಎಲ್ಲ ಮಾಡ್ತೀರಾ, ನೀವು ಪ್ರೆಸ್ ಮೀಟ್ ಮಾಡಿ ಮಾತಾಡ್ತೀರಾ, ನೀವು ಎಲ್ಲ ಥರ ಮಾತಾಡ್ತೀರಾ. ಆದರೆ ನೀವು ಗುಜರಾತ್ ಬಗ್ಗೆ ಮಾತಾಡಲ್ಲ. ಯಾಕೆ ಹೇಳಿ? ನೀವು ಗುಜರಾತಲ್ಲಿ 35 ವರ್ಷದಿಂದ ಏನೇನು ಮಾಡಿದ್ದೀರಾ ಅದು ನನಗೆ ಎಲ್ಲ ಗೊತ್ತಿದೆ. ಯಾಕೆಂದರೆ ನಾನು ಗುಜರಾತಿ, ನಾನು ಗುಜರಾತಲ್ಲಿ ಹುಟ್ಟಿರೋದು. ನಾನು ಬೆಂಗಳೂರು ಬಂದು 35 ವರ್ಷ ಆಯಿತು. ಆದರೆ ನೀವು ಗುಜರಾತ್ ಬಗ್ಗೆ ಮಾತಾಡಲ್ಲ. ಆರೋಷಕ್ ಅವರೇ, ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೇನಾದರೂ ಡೌಟ್ ಇದ್ದರೆ ನೀವು ಇಡೀ ಕರ್ನಾಟಕ ಬಿ ಜೆ ಪಿ ಸರ್ಕಾರಕ್ಕೆ, ಬಿ ಜೆ ಪಿ ಮುಖಂಡರಿಗೆ, ನಿಮ್ಮ ಇಡೀ ಕೇಂದ್ರ ಸರ್ಕಾರಕ್ಕೂ ನಾನು ಚಾಲೆಂಜ್ ಮಾಡ್ತೀನಿ. ಆದರೆ ನೀವು ನನ್ನ ಮುಂದೆ ನೀವು ಬಂದು ಟಿ ವಿ ಚಾನಲಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡಿ. ಈ ಟಿ ವಿ ಚಾನಲ್ ಅವ್ರಿಗೆ ಹೇಳ್ತೀನಿ, ಕರೀರಿ ನನಗೆ. ಇವ್ರು ಬಿ ಜೆ ಪಿ ಮುಖಂಡರಿಗೂ ನನ್ನ ಮುಂದೆ ಕರೀರಿ. ಟಿ ವಿ ಚಾನಲಲ್ಲಿ ಒಂದು ಡಿಬೇಟ್ ಮಾಡೋಣ. ಡಿಬೇಟಲ್ಲಿ ನಾನು ಇಡೀ ಕರ್ನಾಟಕ ಜನತೆಗೆ, ಇವರು ಬಿ ಜೆ ಪಿ ಇವರು JCB ಸರ್ಕಾರ ಇವ್ರ ಹೆಸರು. ಇವರು ಗುಜರಾತಲ್ಲಿ 35 ವರ್ಷದಿಂದ ಏನೇನು ಮಾಡಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಯಾವ್ಯಾವ ಮೂಲೆಗೂ ಇವರು ಭ್ರಷ್ಟಾಚಾರ ಮಾಡ್ತಾರೆ. ಇಡೀ ಗುಜರಾತ್ ರಾಜ್ಯದ ಬಜೆಟ್ ದುಡ್ಡು ಇವರು ನುಂಗು ನೀರು ಕುಡಿದ್ಬಿಟ್ಟಿದ್ದಾರೆ. ಇವರು ಕರ್ನಾಟಕದಲ್ಲಿ ಪ್ರೆಸ್ ಮೀಡಿಯಾ ಮುಂದೆ ಮಾತಾಡ್ತಾರಲ್ಲ, ಅವಾಗ ಆ ಪ್ರೆಸ್ನವರು ಅವ್ರಿಗೆ ಒಂದು ಪ್ರಶ್ನೆ ಮಾಡಬೇಕು. ಏನು ಪ್ರಶ್ನೆ ಮಾಡಬೇಕು ಅಂದರೆ, ಸರ್, ನಿಮ್ಮದು ಗುಜರಾತಲ್ಲಿ 35 ವರ್ಷದ ಸರ್ಕಾರ ಇದೆಯಲ್ಲ, ಅಲ್ಲಿ ನೀವು ಯಾವ ರೀತಿ ನೀವು ಸರ್ಕಾರನ ನಡೆಸ್ತಾ ಇದ್ದೀರಂತ ಯಾವತ್ತೂ ನಮ್ಮ ಕರ್ನಾಟಕ ಮೀಡಿಯಾ, ಟಿ ವಿ ಚಾನಲ್ಲು ಮತ್ತು ಯೂಟ್ಯೂಬರ್ಸ್ ಯಾವತ್ತೂ ಮಾತಾಡಿದಾರಾ? ಯಾವತ್ತೂ ಪ್ರಶ್ನೆ ಕೇಳಿದಾರಾ? ಇಲ್ಲ. ಯಾಕೆ ಗೊತ್ತಿಲ್ಲ. ಭಯ ಇರ್ತದೆ. ಬಿ ಜೆ ಪಿ ಅಂದರೆ ಭಯ. ಇವರು ದೊಡ್ಡ ಪಾರ್ಟಿ, ಇವ್ರ ಹತ್ರ ಜಾಸ್ತಿ ದುಡ್ಡು. ಆಡೋಸಕ್ಕವ್ರೆ, ನಾನು ಏನು ಗೊತ್ತಾ ನಿಮಗೆ, ಇವತ್ತು ಈ ವಿಡಿಯೋ ಇಂದ ನಾನು ನಿಮಗೆ ಏನೋ ಒಂದು ಪ್ರಶ್ನೆ ಕೇಳಬೇಕಾಗಿರೋದು ಏನಂದರೆ, ನೀವು ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ನೀವು ಏನೇನೋ ಮಾತಾಡ್ತೀರಲ್ಲ, ನಿಮ್ಮ ಬಗ್ಗೆ ನಾನು ಗುಜರಾತಲ್ಲಿ ನೀವು ಏನು ಮಾಡ್ತೀರಂತ ನಾನು ಹೇಳ್ತೀನಿ ಇವತ್ತು. ನೀವು ಪಂಚಾಯಿತಿ, ನಿಮ್ಮ ಬಿ ಜೆ ಪಿ ಮಿನಿಸ್ಟರು, ಪಂಚಾಯಿತಿ, ಇಡೀ ಗುಜರಾತ್ ಪಂಚಾಯತ್ ಮಿನಿಸ್ಟರ್, ಅವ್ರ ಹೆಸರು ಬಚ್ಚು ಕಾಬಾಡು. ಇಡೀ ಟಿ ವಿ ಮೀಡಿಯಾ ಮುಂದೆ ಬಂದಿದೆ, ಇಡೀ ಚಾನಲಲ್ಲಿ ಬಂದಿದೆ, ಎಲ್ಲ ಚಾನಲಲ್ಲಿ ಬಂದಿತ್ತು. ಅವ್ರಿಗೆ ಜೈಲು ಹಾಕಿದ್ರು, ಅವ್ರ ಮಕ್ಕಳಿಗೆಲ್ಲ ಜೈಲು ಹಾಕಿದ್ದಾರೆ. ಬಚ್ಚು ಕಾಬಾಡ್ ಮಕ್ಕಳು ಅವರು 2,500 ಕೋಟಿ ಪಂಚಾಯಿತಿ ದುಡ್ಡು ತಿಂದಿದ್ದಾರಲ್ಲ. ಈ ಮನ್ರೇಗಾ ದುಡ್ಡು ತಿಂದಿರೋರು ನೀವು ಕರ್ನಾಟಕದಲ್ಲಿ ಏನು ಜನಗಳಿಗೆ ಗೊತ್ತಿಲ್ಲ ಅಂತ ತಿಳ್ಕೊತೀರ? ನೀವು ಎಲ್ಲರಿಗೂ ಗೊತ್ತಿದೆ, ಆದರೆ ಯಾರೂ ಮಾತಾಡಲ್ಲ. ನಾನು ಮಾತಾಡ್ತೀನಿ. ಯಾಕೆ ಮಾತಾಡ್ತೀನಿ ಅಂದರೆ, ನೀವು ಗುಜರಾತಲ್ಲಿ ಯಾವ್ಯಾವ ರೀತಿ ನೀವು ಭ್ರಷ್ಟಾಚಾರ ಮಾಡಿದ್ದೀರಾ, ನೀವು ಏನೇನು ಮಾಡಿದ್ದೀರಾ, ನೀವು ಡ್ರಿಂಕ್ಸು, ನೀವು ಅಲ್ಲಿ ನಶೆ ಸೇಲ್ ಮಾಡ್ತೀರಾ, ನೀವು ಮೊಂಡ್ರಾ ಪೋರ್ಟಿಂದ ಇಡೀ ದೇಶಕ್ಕೆ ನೀವು ಈ ಡ್ರಗ್ಸ್ನ ಸಪ್ಲೈ ಮಾಡ್ತೀರಾ. ಕಂಟೈನರ್ ಗಂಟೆ ಸಿಕ್ಕಿದೆ. ಎಲ್ಲ ಚಾನೆಲ್ಗಳಲ್ಲಿ ಬಂದಿದೆ, ಎಲ್ಲ ಪೇಪರಲ್ಲಿ ಇದೆ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇದೆ, ಎಲ್ಲ ಇಂಗ್ಲೀಷ್ ಪೇಪರಲ್ಲಿ ಇದೆ. ಯಾಕೆಂದರೆ ನೀವು ಇಲ್ಲಿ ನಿಮ್ಮ ಸರ್ಕಾರ ಇಲ್ಲ, ಈ ಸರ್ಕಾರದ ಮೇಲೆ ನೀವು ಮಾತಾಡ್ತೀರಲ್ರಿ. ನೀವು ಅಶೋಕ್ ಅವರೇ, ನಿಮ್ಮ ಅಶೋಕ್ ಅವ್ರಿಗೆ ಅಂತ ಹೇಳ್ತಾ ಇಲ್ಲ, ಇಡೀ ಕರ್ನಾಟಕ ಬಿ ಜೆ ಪಿ ಮುಖಂಡರಿಗೆ ಹೇಳ್ತಾ ಇದ್ದೀನಿ ನಾನು. ಏನಾದರೂ ನಿಮಗೆ ತಾಕತ್ತು ದಮ್ಮಿದ್ರೆ ಈ ನರೇಶ್ ಭಾಯ್ ಜಾಧವ್ನ ನೀವು ಟಿ ವಿ ಚಾನಲ್ ಕರೀರಿ. ನಾನು ಡಿಬೇಟ್ ಮಾಡೋಕ್ಕೆ ರೆಡಿ. ನಾನು ಗುಜರಾತ್ ಬಗ್ಗೆ ಎಲ್ಲ ಹೇಳ್ತೀನಿ. ನೀವು ಡಾಮಿನೇಷನ್ ಬಗ್ಗೆ ಮಾತಾಡ್ತೀರಾ? ನೀವು ಯಾವ ರೀತಿ ನಮ್ಮ ದೇಶದಲ್ಲಿ ಅಶೋಕ್ ಅವರೇ, ಬಿ ಜೆ ಪಿ ಅಶೋಕ್ ಅವರೇ, ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನಂದರೆ, ನಿಮ್ಮ ಸರ್ಕಾರದ ಹೆಸರು ಏನು ಗೊತ್ತೇನ್ರಿ? JCB ಸರ್ಕಾರ. ನೀವು JCB ಸರ್ಕಾರ, ನೀವು ಮನೆಗಳನ್ನ ಉದುರಿಸೋದೇ ಕೆಲಸ ನಿಮ್ಮದು ಅಶೋಕ್ ಅವರೇ. ಆದರೆ ನೀವು ಕರ್ನಾಟಕದಲ್ಲಿ ಈ ನಾಟಕ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮದು ಗುಜರಾತಲ್ಲಿ ಭಾಳ ಇದೆ, ದೊಡ್ಡ ತೂತಿದೆ ನಿಮ್ಮದು ಗುಜರಾತಲ್ಲಿ. ನಾನೆಲ್ಲ ಬೇಲ್ ಮಾಡ್ತೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ನಮ್ಮ SC ಸಮುದಾಯದ ನಮ್ಮ MLA ಜಿಗ್ನೇಶ್ ಮೇವಾಣಿ ಅವರು
ಡ್ರಗ್ಸ್ನ ಹೆಂಗೆ ಹಿಡಿತಾ ಇದ್ದಾರೆ, ಡ್ರಿಂಕ್ಸ್ನ ಹೆಂಗೆ ಹಿಡಿತಾ ಇದ್ದಾರೆ, ಗಾಂಜಾ, ಚರಸು, ಅಫೀಣು. ನೀವು ಗುಜರಾತಲ್ಲಿ ಏನು ಮಾಡ್ತಾ ಇದ್ದೀರನ್ರಿ ನೀವು? ಮೊನ್ನೆ ಬಟ್ಟಿ ಸಾರಲ್ಲಿ ಎಷ್ಟು ಜನ ಸತ್ತೋಗಿದ್ರನ್ರಿ ನಿಮ್ಗೆ ಗೊತ್ತಿಲ್ವೇನ್ರಿ? ಮೊನ್ನೆ ಯಾವುದು ಬ್ರಿಡ್ಜ್ ಬಿದ್ದೋಗಿದೆ. ನಿಮ್ಮ ಮಿನಿಸ್ಟ್ರು ಬಚ್ಚು ಖಾಬಡ್, ಪಂಚಾಯತಿ ಮಿನಿಸ್ಟರ್ ಬಚ್ಚು ಖಾಬಡ್, ಅವನು 2,500 ಕೋಟಿನ ತಿಂದು ಆ ಮನ್ರೇಗಾ ದುಡ್ಡನ್ನು ತಿಂದು ಮಣ್ಣು ಮಾಡಿಬಿಟ್ರೇನ್ರಿ ನೀವು. ಮತ್ತೆ ನೀವು ಮಾತಾಡ್ತಿರೋ ಕರ್ನಾಟಕ ಜನತೆಗೆ ಏನೋ ಗೊತ್ತಿಲ್ಲ, ಕರ್ನಾಟಕ ಜನ ಎಲ್ಲೋ ಜಾಸ್ತಿ ಓಡಾಡಲ್ಲ, ತಿಳುವಳಿಕೆ ಕಮ್ಮಿ ಇದೆ ನಮ್ಮ ಕರ್ನಾಟಕ ಜನಕ್ಕೆ, ತಿಳ್ಕೊಬೇಕು. ನಾನು ಹೇಳ್ತೀನಿ, ನಾನೊಬ್ಬ ಗುಜರಾತಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ನಮ್ಮ ಕರ್ನಾಟಕ ಜನತೆಗೆ ಹೇಳ್ಬೇಕಾಗಿರೋದು, ಇವರು ಕೋಗಿಲೆ ಬಗ್ಗೆ ಮಾತಾಡ್ಬಿಟ್ಟು ಅಲ್ಲಿ ಕೋಗಿಲೆಯಲ್ಲಿ ಇರೋರು ಪಾಪ ಮನೆ ಕಳ್ಕೊಳ್ಳೋರು ದುಃಖದಲ್ಲಿ ಇದ್ದಾರೆ. ಇವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಒಳ್ಳೆಯದು ಹೇಳುತ್ತು ಬಿಟ್ಬಿಟ್ಟು ಇವರು ಬಾಂಗ್ಲಾದೇಶಿ, ಆ ದೇಶಿ, ಈ ದೇಶಿ ಅಂತ ಹೇಳ್ತೀರಲ್ರಿ ನೀವು. ಅಶೋಕ್ ಅವರೇ, ನೀವು ಗುಜರಾತಲ್ಲಿ ಎಷ್ಟು ಡೆಮೊಲೇಷನ್ ಮಾಡಿದ್ದೀರಾ, ನೀವು ಡಿಲ್ಲಿಯಲ್ಲಿ ಎಷ್ಟು ಡೆಮೊಲೇಷನ್ ಮಾಡಿದ್ದೀರಾ, ನೀವು ಇಡೀ ದೇಶಕ್ಕೆ ನೀವು ಡೆಮೊಲೇಷನ್ ಮಾಡಿದ್ದೀರನ್ರಿ ನೀವು. ಅಶೋಕ್ ಅವರೇ, ಏನಾದರೂ ನಿಮಗೆ ಡೌಟ್ ಇದ್ದರೆ ನನ್ನ ಫೇಸ್ಬುಕ್ಕಲ್ಲಿ ನನ್ನ ನಂಬರ್ ಇರುತ್ತೆ, ಫೋನ್ ಮಾಡಿ. ನಿಮ್ಮ ಜೊತೆ ನಾನು ಕರ್ನಾಟಕ ಟಿ ವಿ ಚಾನಲಲ್ಲಿ ನಾನು ಡಿಬೇಟ್ ಮಾಡಬೇಕಾ? ಬರ್ತೀನಿ. ಐ ಆಮ್ ರೆಡಿ.